ಅಷ್ಟಕ್ಕೂ ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಇದ್ದಂಥವ್ರು ಯಾರು? ಕೋಗಿಲು ಲೇಔಟ್ನ ಇಲ್ಲಿ ಅಕ್ರಮವಾಗಿ ನೆಲೆಸಿದಂಥವರ ಮೂಲ ಯಾವುದು? ಇಲ್ಲಿರೋರ್ಗೆ ಯಾರಿಗೂ ಕೂಡ ಕನ್ನಡ ಬರೋದಿಲ್ಲ. ಮಾತಾಡುವಂತ ಹಿಂದಿಯಲ್ಲೂ ಕೂಡ ಬೆಂಗಾಲಿ ಭಾಷೆ ಮಿಕ್ಸ್ ಆಗುತ್ತೆ. ಬಾಂಗ್ಲಾದೇಶಿಗಳು ಮಾತಾಡೋದೇ ಬೆಂಗಾಲಿ ಭಾಷೆ. ಹೈಕಮಾಂಡ್ನ ತೊಗಲುಗೊಂಬೆ ಆಯ್ತಾ ನಮ್ಮ ರಾಜ್ಯ ಸರ್ಕಾರ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಕೇರಳದ ಮೇಲೆ ಅವಾಗ ಪ್ರೀತಿ ಬರ್ತಾನೆ ಇರುತ್ತೆ ಇವರಿಗೆ. ಇವತ್ತು ನೆನ್ನೆಯದಲ್ಲ ಆಯ್ತು. ವೇಣುಗೋಪಾಲ್ ಸೂಚನೆಯ ಬೆನ್ನಲ್ಲೇ ಏನೆಲ್ಲ ಆಯ್ತು ಇಲ್ಲಿ. ಸರ್ಕಾರ ಯೂಟರ್ನ್ ನೋಡಿ. ಸಿದ್ದರಾಮಯ್ಯ ಡಿಕೆಶಿ ಹೈಕಮಾಂಡ್ ಕೈಗೊಂಬೆಯಂತೆ ಆಗ್ಬಿಟ್ರ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಕೇರಳದ ಜನರ ಮೇಲೆ ಕೈ ಸರ್ಕಾರದ ಪ್ರೀತಿ ಇದೇ ಮೊದಲಲ್ಲ. ಕೇರಳದ ಅಕ್ರಮ ವಲಸಿಗರಿಗೆ ಬೆಂಗಳೂರಿನಲ್ಲಿ ಬಂಪರ್ ಲಾಟರಿ ಹೊಡೀತು. ಬರೋಬ್ಬರಿ 11.20 ಲಕ್ಷ ರೂಪಾಯಿ ಮೌಲ್ಯದ ಮನೆ ಗ್ಯಾರಂಟಿ ಆಯ್ತು ಅವರಿಗೆ. ಕೇರಳದ ವಯನಾಡಿನ ಸಂತ್ರಸ್ತರಿಗೆ ಇದೇ ಸರ್ಕಾರ ಬರೋಬ್ಬರಿ 100 ಮನೆಗಳನ್ನ ಕಟ್ಟಿಸಿಕೊಟ್ಟಿತ್ತು. ಪ್ರಿಯಾಂಕಾ ವಾದ್ರಾ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ 10 ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಲ್ಲಿ 100 ಮನೆ ಕಟ್ಟಿಸಿಕೊಟ್ಟಿರೋರು. ನಮ್ಮಲ್ಲಿ ಅವರಿಗೆ ಇನ್ನೂ ಮನೆ ಸಿಗಲಿಲ್ಲ. ಮಳೆ ಅಲ್ಲಿ ಮನೆ ಕಳ್ಕೊಂಡವರಿಗೆ ಇನ್ನೂ ಮನೆ ಸಿಕ್ಕಿಲ್ಲ. ಆನೆ ದಾಳಿಗೆ ಬಲಿಯಾದ ಕೇರಳದ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನ ಇದೇ ಸರ್ಕಾರ ಕೊಟ್ಟಿದೆ. ಕಾರಣ ಕರ್ನಾಟಕದ ಆನೆ ಕೇರಳದ ವ್ಯಕ್ತಿಯನ್ನ ಕೊಂದಿತ್ತಂತೆ. ಹೀಗಾಗಿ ಕೇರಳದ ವ್ಯಕ್ತಿಗೆ ಪರಿಹಾರ ಭಾಗ್ಯವನ್ನ ನೀಡಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರ. ಈ ಕ್ಷಣದವರೆಗೂ ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಾಗಿ ಬೆಳೆ ಹಾನಿಯಾಯ್ತು, ಮನೆಗಳು ಬಿದ್ದು ಹೋದು. ಈ ಕಡೆ ಮಡಿಕೇರಿ, ವಿರಾಜಪೇಟೆ ಭಾಗಕ್ಕೆ ಬನ್ನಿ, ಭೂಕುಸಿತ ಆಗಿ ನೆಲಸಮಾದು ಮನೆಗಳು. ಇವ್ರಿಗೆ ಏನ್ ಸಂತ್ರಸ್ತರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ? ಎಷ್ಟು ಜನರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದೀರಿ? ಎಷ್ಟು ಜನರಿಗೆ ಪರಿಹಾರ ಕೊಟ್ಟಿದ್ದೀರಿ? ಲೆಕ್ಕ ಕೊಡಿ. ಕೇರಳದವ್ರ ಮೇಲೆ ಇರುವಂತಹ ಪ್ರೀತಿ ನಮ್ಮ ಕನ್ನಡಿಗರ ಮೇಲೆ ಇಲ್ಲ. ಹೈಕಮಾಂಡ್ ಅವರು ಏನೋ ಹೇಳಿದ್ರು ಅಂತ ಹೇಳಿ ಅಲ್ಲಿ ಅಕ್ರಮವಾಗಿ ಇದ್ದವರಿಗೆ 11 ಲಕ್ಷ ರೂಪಾಯಿ ಮನೆ ಕೊಡ್ತಾ ಇದ್ದೀರಿ. ಎಂಥ ದುರಂತ, ಎಂಥ ದೌರ್ಭಾಗ್ಯ. ನಾವು ಹೇಳ್ತಾ ಇರೋದು ಮನೆ ಕೊಡ್ತಿರೋ ಬಿಡ್ತಿರೋ ಇವ್ರಿಗೆ, ಯಾರಿಗೆ? ಕೋಗಿಲು ಲೇಔಟ್ನವ್ರಿಗೆ. ಇದರ ಜೊತೆಗೆ ನೀವು ಮಾಡಬೇಕಾಗಿರುವಂತ ಪ್ರಾಮಾಣಿಕ ಕೆಲಸ ಏನು ಅಂತಂದ್ರೆ, ಈ ಬೆಳಗಾವಿ, ಕಲಬುರಗಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯಿಂದಾಗಿ ಬೆಳೆ ಕಳ್ಕೊಂಡವರು, ಮನೆ ಕಳ್ಕೊಂಡವ್ರಿಗೆ ಮನೆ ಕೊಡಿ, ಬೆಳೆ ಪರಿಹಾರ ಕೊಡಿ. ಈ ಕಡೆ ಮಡಿಕೇರಿ, ವಿರಾಜಪೇಟೆಯಲ್ಲಿ ಭೂಕುಸಿತದಿಂದಾಗಿ ಮನೆ ಕಳ್ಕೊಂಡವ್ರಿಗೆ ಮನೆ ಕಟ್ಟಿಸ್ಕೊಡಿ, ಪರಿಹಾರ ಕೊಡಿ. ಯಾಕೆ ಕೊಡಬಾರದು? ಇದನ್ನ ನಾವು ನಿಮ್ಗೆ ಹೇಳ್ಬೇಕಾ ಅಥವಾ ನಾವು ನಿಮ್ಮನ್ನ ಎಚ್ಚರಿಸಬೇಕಾ? ಸರ್ಕಾರದ ಜವಾಬ್ದಾರಿ ಏನು? ನೆಕ್ಸ್ಟ್, ಅಷ್ಟಕ್ಕೂ ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಇದ್ದಂಥವ್ರು ಯಾರು? ಕೋಗಿಲು ಲೇಔಟ್ನ ಇಲ್ಲಿ ಅಕ್ರಮವಾಗಿ ನೆಲೆಸಿದಂಥವರ ಮೂಲ ಯಾವುದು? ಇಲ್ಲಿರೋರ್ಗೆ ಯಾರಿಗೂ ಕೂಡ ಕನ್ನಡ ಬರೋದಿಲ್ಲ. ಮಾತಾಡುವಂತ ಹಿಂದಿಯಲ್ಲೂ ಕೂಡ ಬೆಂಗಾಲಿ ಭಾಷೆ ಮಿಕ್ಸ್ ಆಗುತ್ತೆ. ಬಾಂಗ್ಲಾದೇಶಿಗಳು ಮಾತಾಡೋದೇ ಬೆಂಗಾಲಿ ಭಾಷೆ. ಹೈಕಮಾಂಡ್ನ ತೊಗಲುಗೊಂಬೆ ಆಯ್ತಾ ನಮ್ಮ ರಾಜ್ಯ ಸರ್ಕಾರ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಕೇರಳದ ಮೇಲೆ ಅವಾಗ ಪ್ರೀತಿ ಬರ್ತಾನೆ ಇರುತ್ತೆ ಇವರಿಗೆ. ಇವತ್ತು ನೆನ್ನೆಯದಲ್ಲ ಆಯ್ತು. ವೇಣುಗೋಪಾಲ್ ಸೂಚನೆಯ ಬೆನ್ನಲ್ಲೇ ಏನೆಲ್ಲ ಆಯ್ತು ಇಲ್ಲಿ. ಸರ್ಕಾರ ಯೂಟರ್ನ್ ನೋಡಿ. ಸಿದ್ದರಾಮಯ್ಯ ಡಿಕೆಶಿ ಹೈಕಮಾಂಡ್ ಕೈಗೊಂಬೆಯಂತೆ ಆಗ್ಬಿಟ್ರ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಕೇರಳದ ಜನರ ಮೇಲೆ ಕೈ ಸರ್ಕಾರದ ಪ್ರೀತಿ ಇದೇ ಮೊದಲಲ್ಲ. ಕೇರಳದ ಅಕ್ರಮ ವಲಸಿಗರಿಗೆ ಬೆಂಗಳೂರಿನಲ್ಲಿ ಬಂಪರ್ ಲಾಟರಿ ಹೊಡೀತು. ಬರೋಬ್ಬರಿ 11.20 ಲಕ್ಷ ರೂಪಾಯಿ ಮೌಲ್ಯದ ಮನೆ ಗ್ಯಾರಂಟಿ ಆಯ್ತು ಅವರಿಗೆ. ಕೇರಳದ ವಯನಾಡಿನ ಸಂತ್ರಸ್ತರಿಗೆ ಇದೇ ಸರ್ಕಾರ ಬರೋಬ್ಬರಿ 100 ಮನೆಗಳನ್ನ ಕಟ್ಟಿಸಿಕೊಟ್ಟಿತ್ತು. ಪ್ರಿಯಾಂಕಾ ವಾದ್ರಾ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ 10 ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಲ್ಲಿ 100 ಮನೆ ಕಟ್ಟಿಸಿಕೊಟ್ಟಿರೋರು. ನಮ್ಮಲ್ಲಿ ಅವರಿಗೆ ಇನ್ನೂ ಮನೆ ಸಿಗಲಿಲ್ಲ. ಮಳೆ ಅಲ್ಲಿ ಮನೆ ಕಳ್ಕೊಂಡವರಿಗೆ ಇನ್ನೂ ಮನೆ ಸಿಕ್ಕಿಲ್ಲ. ಆನೆ ದಾಳಿಗೆ ಬಲಿಯಾದ ಕೇರಳದ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನ ಇದೇ ಸರ್ಕಾರ ಕೊಟ್ಟಿದೆ. ಕಾರಣ ಕರ್ನಾಟಕದ ಆನೆ ಕೇರಳದ ವ್ಯಕ್ತಿಯನ್ನ ಕೊಂದಿತ್ತಂತೆ.
ಹಿಂಗಾಗಿ ಕೇರಳದ ವ್ಯಕ್ತಿಗೆ ಪರಿಹಾರ ಭಾಗ್ಯವನ್ನ ನೀಡಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರ. ಈ ಕ್ಷಣದವರೆಗೂ ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಾಗಿ ಬೆಳೆ ಹಾನಿಯಾಯ್ತು, ಮನೆಗಳು ಬಿದ್ದು ಹೋದು. ಈ ಕಡೆ ಮಡಿಕೇರಿ, ವಿರಾಜಪೇಟೆ ಭಾಗಕ್ಕೆ ಬನ್ನಿ, ಭೂಕುಸಿತ ಆಗಿ ನೆಲಸಮಾದು ಮನೆಗಳು. ಇವ್ರಿಗೆ ಏನ್ ಸಂತ್ರಸ್ತರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ? ಎಷ್ಟು ಜನರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದೀರಿ? ಎಷ್ಟು ಜನರಿಗೆ ಪರಿಹಾರ ಕೊಟ್ಟಿದ್ದೀರಿ? ಲೆಕ್ಕ ಕೊಡಿ. ಕೇರಳದವ್ರ ಮೇಲೆ ಇರುವಂತಹ ಪ್ರೀತಿ ನಮ್ಮ ಕನ್ನಡಿಗರ ಮೇಲೆ ಇಲ್ಲ. ಹೈಕಮಾಂಡ್ ಅವರು ಏನೋ ಹೇಳಿದ್ರು ಅಂತ ಹೇಳಿ ಅಲ್ಲಿ ಅಕ್ರಮವಾಗಿ ಇದ್ದವರಿಗೆ 11 ಲಕ್ಷ ರೂಪಾಯಿ ಮನೆ ಕೊಡ್ತಾ ಇದ್ದೀರಿ. ಎಂಥ ದುರಂತ, ಎಂಥ ದೌರ್ಭಾಗ್ಯ. ನಾವು ಹೇಳ್ತಾ ಇರೋದು ಮನೆ ಕೊಡ್ತಿರೋ ಬಿಡ್ತಿರೋ ಇವ್ರಿಗೆ, ಯಾರಿಗೆ? ಕೋಗಿಲು ಲೇಔಟ್ನವ್ರಿಗೆ. ಇದರ ಜೊತೆಗೆ ನೀವು ಮಾಡಬೇಕಾಗಿರುವಂತ ಪ್ರಾಮಾಣಿಕ ಕೆಲಸ ಏನು ಅಂತಂದ್ರೆ, ಈ ಬೆಳಗಾವಿ, ಕಲಬುರಗಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯಿಂದಾಗಿ ಬೆಳೆ ಕಳ್ಕೊಂಡವರು, ಮನೆ ಕಳ್ಕೊಂಡವ್ರಿಗೆ ಮನೆ ಕೊಡಿ, ಬೆಳೆ ಪರಿಹಾರ ಕೊಡಿ. ಈ ಕಡೆ ಮಡಿಕೇರಿ, ವಿರಾಜಪೇಟೆಯಲ್ಲಿ ಭೂಕುಸಿತದಿಂದಾಗಿ ಮನೆ ಕಳ್ಕೊಂಡವ್ರಿಗೆ ಮನೆ ಕಟ್ಟಿಸ್ಕೊಡಿ, ಪರಿಹಾರ ಕೊಡಿ. ಯಾಕೆ ಕೊಡಬಾರದು? ಇದನ್ನ ನಾವು ನಿಮ್ಗೆ ಹೇಳ್ಬೇಕಾ ಅಥವಾ ನಾವು ನಿಮ್ಮನ್ನ ಎಚ್ಚರಿಸಬೇಕಾ? ಸರ್ಕಾರದ ಜವಾಬ್ದಾರಿ ಏನು? ನೆಕ್ಸ್ಟ್, ಅಷ್ಟಕ್ಕೂ ಈ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಇದ್ದಂಥವ್ರು ಯಾರು? ಕೋಗಿಲು ಲೇಔಟ್ನ ಇಲ್ಲಿ ಅಕ್ರಮವಾಗಿ ನೆಲೆಸಿದಂಥವರ ಮೂಲ ಯಾವುದು? ಇಲ್ಲಿರೋರ್ಗೆ ಯಾರಿಗೂ ಕೂಡ ಕನ್ನಡ ಬರೋದಿಲ್ಲ. ಮಾತಾಡುವಂತ ಹಿಂದಿಯಲ್ಲೂ ಕೂಡ ಬೆಂಗಾಲಿ ಭಾಷೆ ಮಿಕ್ಸ್ ಆಗುತ್ತೆ. ಬಾಂಗ್ಲಾದೇಶಿಗಳು ಮಾತಾಡೋದೇ ಬೆಂಗಾಲಿ ಭಾಷೆ. ಹೈಕಮಾಂಡ್ನ ತೊಗಲುಗೊಂಬೆ ಆಯ್ತಾ ನಮ್ಮ ರಾಜ್ಯ ಸರ್ಕಾರ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಕೇರಳದ ಮೇಲೆ ಅವಾಗ ಪ್ರೀತಿ ಬರ್ತಾನೆ ಇರುತ್ತೆ ಇವರಿಗೆ. ಇವತ್ತು ನೆನ್ನೆಯದಲ್ಲ ಇದು. ವೇಣುಗೋಪಾಲ್ ಸೂಚನೆಯ ಬೆನ್ನಲ್ಲೇ ಏನೆಲ್ಲ ಆಯ್ತು ಇಲ್ಲಿ. ಸರ್ಕಾರ ಯೂಟರ್ನ್ ನೋಡಿ. ಸಿದ್ದರಾಮಯ್ಯ, ಡಿಕೆಶಿ ಹೈಕಮಾಂಡ್ ಕೈಗೊಂಬೆಯಂತೆ ಆಗ್ಬಿಟ್ರ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಕೇರಳದ ಜನರ ಮೇಲೆ ಕೈ ಸರ್ಕಾರದ ಪ್ರೀತಿ ಇದೇ ಮೊದಲಲ್ಲ. ಕೇರಳದ ಅಕ್ರಮ ವಲಸಿಗರಿಗೆ ಬೆಂಗಳೂರಿನಲ್ಲಿ ಬಂಪರ್ ಲಾಟರಿ ಹೊಡಿತು. ಬರೋಬ್ಬರಿ 11.20 ಲಕ್ಷ ರೂಪಾಯಿ ಮೌಲ್ಯದ ಮನೆ ಗ್ಯಾರಂಟಿ ಆಯ್ತು ಅವರಿಗೆ. ಕೇರಳದ ವಯನಾಡಿನ ಸಂತ್ರಸ್ತರಿಗೆ ಇದೇ ಸರ್ಕಾರ ಬರೋಬ್ಬರಿ 100 ಮನೆಗಳನ್ನ ಕಟ್ಟಿಸಿಕೊಟ್ಟಿತ್ತು. ಪ್ರಿಯಾಂಕಾ ವಾದ್ರಾ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ 10 ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಲ್ಲಿ 100 ಮನೆ ಕಟ್ಟಿಸಿಕೊಟ್ರಿ ಅವರು. ನಮ್ಮಲ್ಲಿ ಅವ್ರಿಗೆ ಇನ್ನೂ ಮನೆ ಸಿಗಲಿಲ್ಲ. ಮಳೆ ಅಲ್ಲಿ ಮನೆ ಕಳ್ಕೊಂಡವರಿಗೆ ಇನ್ನೂ ಮನೆ ಸಿಕ್ಕಿಲ್ಲ. ಆನೆ ದಾಳಿಗೆ ಬಲಿಯಾದ ಕೇರಳದ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನ ಇದೇ ಸರ್ಕಾರ ಕೊಟ್ಟಿದೆ. ಕಾರಣ, ಕರ್ನಾಟಕದ ಆನೆ ಕೇರಳದ ವ್ಯಕ್ತಿಯನ್ನ ಕೊಂದಿತ್ತಂತೆ. ಹಿಂಗಾಗಿ ಕೇರಳದ ವ್ಯಕ್ತಿಗೆ ಪರಿಹಾರ ಭಾಗ್ಯವನ್ನ ನೀಡಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರ. ಈ ಕ್ಷಣದವರೆಗೂ ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಾಗಿ ಬೆಳೆ ಹಾನಿಯಾಯ್ತು, ಮನೆಗಳು ಬಿದ್ದು ಹೋದು. ಈ ಕಡೆ ಮಡಿಕೇರಿ, ವಿರಾಜಪೇಟೆ ಭಾಗಕ್ಕೆ ಬನ್ನಿ, ಭೂಕುಸಿತ ಆಗಿ ನೆಲಸಮಾದು ಮನೆಗಳು. ಇವ್ರಿಗೆ ಏನ್ ಸಂತ್ರಸ್ತರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ? ಎಷ್ಟು ಜನರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದೀರಿ? ಎಷ್ಟು ಜನರಿಗೆ ಪರಿಹಾರ ಕೊಟ್ಟಿದ್ದೀರಿ? ಲೆಕ್ಕ ಕೊಡಿ. ಕೇರಳದವ್ರ ಮೇಲೆ ಇರುವಂತಹ ಪ್ರೀತಿ ನಮ್ಮ ಕನ್ನಡಿಗರ ಮೇಲೆ ಇಲ್ಲ. ಹೈಕಮಾಂಡ್ ಅವರು ಏನೋ ಹೇಳಿದ್ರು ಅಂತ ಹೇಳಿ ಅಲ್ಲಿ ಅಕ್ರಮವಾಗಿ ಇದ್ದವರಿಗೆ 11 ಲಕ್ಷ ರೂಪಾಯಿ ಮನೆ ಕೊಡ್ತಾ ಇದ್ದೀರಿ. ಎಂಥ ದುರಂತ, ಎಂಥ ದೌರ್ಭಾಗ್ಯ. ನಾವು ಹೇಳ್ತಾ ಇರೋದು ಮನೆ ಕೊಡ್ತಿರೋ ಬಿಡ್ತಿರೋ ಇವ್ರಿಗೆ, ಯಾರಿಗೆ? ಕೋಗಿಲು ಲೇಔಟ್ನವ್ರಿಗೆ. ಇದರ ಜೊತೆಗೆ ನೀವು ಮಾಡಬೇಕಾಗಿರುವಂತ ಪ್ರಾಮಾಣಿಕ ಕೆಲಸ ಏನು ಅಂತಂದ್ರೆ, ಈ ಬೆಳಗಾವಿ, ಕಲಬುರಗಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯಿಂದಾಗಿ ಬೆಳೆ ಕಳ್ಕೊಂಡವರು, ಮನೆ ಕಳ್ಕೊಂಡವ್ರಿಗೆ ಮನೆ ಕೊಡಿ, ಬೆಳೆ ಪರಿಹಾರ ಕೊಡಿ. ಈ ಕಡೆ ಮಡಿಕೇರಿ, ವಿರಾಜಪೇಟೆಯಲ್ಲಿ ಭೂಕುಸಿತದಿಂದಾಗಿ ಮನೆ ಕಳ್ಕೊಂಡವ್ರಿಗೆ ಮನೆ ಕಟ್ಟಿಸ್ಕೊಡಿ, ಪರಿಹಾರ ಕೊಡಿ. ಯಾಕೆ ಕೊಡಬಾರದು? ಇದನ್ನ ನಾವು ನಿಮ್ಗೆ ಹೇಳ್ಬೇಕಾ ಅಥವಾ ನಾವು ನಿಮ್ಮನ್ನ ಎಚ್ಚರಿಸಬೇಕಾ? ಸರ್ಕಾರದ ಜವಾಬ್ದಾರಿ ಏನು? ನೆಕ್ಸ್ಟ್,